ನಾನು ನಿಮಗೆಲ್ಲರಿಗೂ ಪ್ರೀತಿ, ಕರುಣೆ ಮತ್ತು ಸತ್ಯವನ್ನು ಗುರುತಿಸಲು ಒಂದೇ ರೀತಿಯ ಬುದ್ಧಿವಂತಿಕೆ, ಒಂದೇ ರೀತಿಯ ಅಧಿಕಾರ, ಒಂದೇ ರೀತಿಯ ಶಕ್ತಿಯನ್ನು ನೀಡಿದ್ದೇನೆ. ಸರಿಯಾದದ್ದನ್ನು ಆಯ್ಕೆ ಮಾಡಲು ನಾನು ನಿಮ್ಮನ್ನು ನಂಬಿದ್ದೆ ಮತ್ತು ನೀವು ನಿಮ್ಮನ್ನು ಬಲಶಾಲಿಗಳು ಎಂದು ಕರೆದಿದ್ದೀರಿ. ಆದರೆ ನೀವು ಏನು ಮಾಡಿದ್ದೀರಿ ಎಂದು ನೋಡಿ. ನೀವು ಮೋಸ ಮಾಡುವಾಗ ನಗುತ್ತೀರಿ. ನೀವು ಅಪರಾಧವಿಲ್ಲದೆ ಕೊಲ್ಲುತ್ತೀರಿ. ನೀವು ಮುಗ್ಧರನ್ನು ಶೋಷಿಸುತ್ತೀರಿ. ನೀವು ನಿಮ್ಮದೇ ಆದ ಜಾತಿಯನ್ನು ಕೊಲ್ಲುತ್ತೀರಿ ಮತ್ತು ಇನ್ನು ನೀವು ಪ್ರೀತಿಯ ಬಗ್ಗೆ ಮಾತನಾಡಲು ಧೈರ್ಯ ಮಾಡುತ್ತೀರಿ. ಪ್ರೀತಿ ಅಸಹಾಯಕರು, ಮೂಕ, ಮುಗ್ಧರನ್ನು ನೋಯಿಸುವ ಮತ್ತು ನಾಚಿಕೆ ಪಡೆದವರನ್ನು ನಾನು ಹೇಗೆ ನಂಬಬಹುದು? ನೀವು ಎಲ್ಲರಿಗೂ ಸುಳ್ಳು ಹೇಳುತ್ತೀರಿ ಮತ್ತು ಈಗ ನೀವು ನನಗೂ ಸುಳ್ಳು ಹೇಳಬಹುದು ಎಂದು ನೀವು ಭಾವಿಸುತ್ತೀರಿ. ಆದರೆ ಹೇಳಿ, ಅವರಿಗೆ ನಿಮ್ಮಂತೆಯೇ ಈ ಭೂಮಿಯ ಮೇಲೆ ಬದುಕಲು ಅದೇ ಹಕ್ಕಿಲ್ಲವೇ? ನೀವು ಜೀವನವನ್ನು ಛಿದ್ರಗೊಳಿಸಿದ್ದೀರಿ. ನೀವು ಆತ್ಮಗಳನ್ನು ಪುಡಿ ಮಾಡಿದ್ದೀರಿ ಮತ್ತು ನೀವು ಅಧಿಕಾರ, ಅನುಕೂಲತೆ ಮತ್ತು ಲಾಭದ ಹೆಸರಿನಲ್ಲಿ ಅದನ್ನೆಲ್ಲ ಸಮರ್ಥಿಸಿದ್ದೀರಿ. ಆದರೆ ನೀವು ಏನನ್ನೋ ಮರೆತಿದ್ದೀರಿ. ನಿನಗೆ ಜೀವ ಕೊಟ್ಟವನು ನಾನೇ. ನಾನು ನಿನಗೆ ದಾರಿ ತೋರಿಸಿದೆ. ಆದರೆ ನಿನ್ನ ಅಹಂಕಾರ ನಿನ್ನನ್ನು ದಾರಿ ತಪ್ಪಿಸಿತು. ಈಗ ನಾನು ನಿನ್ನನ್ನು ಕರೆಯುತ್ತೇನೆ, ಕೋಪದಿಂದಲ್ಲ, ದುಃಖದಿಂದ, ಶಿಕ್ಷಿಸಲು ಅಲ್ಲ, ಆದರೆ ನಿನ್ನನ್ನು ಎಚ್ಚರಿಸಲು. ನೀನು ಹೂತುಹಾಕಲು ಪ್ರಯತ್ನಿಸಿದ ಸತ್ಯವನ್ನು, ನೀನು ಅಪಹಾಸ್ಯ ಮಾಡಿದ ಧರ್ಮವನ್ನು ನಾನು ಪುನಃಸ್ಥಾಪಿಸುತ್ತೇನೆ ಮತ್ತು ನೀನು ಹಿಂತಿರುಗುವೆ. ಆಡಳಿತಗಾರರಾಗಿ ಅಲ್ಲ, ವೀರರಾಗಿ ಅಲ್ಲ, ನಾಯಿಯಾಗಿ, ಹುಳು, ಹುಪ್ಪಟ್ಟೆ, ಹಾವು, ಹಲ್ಲಿ. ಯಾರೂ ನಿನ್ನನ್ನು ರಕ್ಷಿಸುವುದಿಲ್ಲ, ಯಾರೂ ನಿನ್ನ ಕೂಗನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಮತ್ತು ಆ ಮೌನದಲ್ಲಿ ನೀನು ನೆನಪಿಸಿಕೊಳ್ಳುವುದು ನನ್ನ ಕೋಪವನ್ನಲ್ಲ, ನೀನು ದ್ರೋಹ ಮಾಡಲು ಆಯ್ಕೆ ಮಾಡಿದ ಪ್ರೀತಿಯನ್ನ.